ಸ್ನೇಹಿತರೆ ನಮಸ್ಕಾರ. ಬಹುಶಃ ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಲ ಈ ರೀತಿ ಆಗಿ ಹೋಗಿರುತ್ತೆ. ನಮ್ಮಲ್ಲಿರೋ ಕೀಳರಿಮೆ ಇದೆಯಲ್ಲ, ಅದು ನಮ್ಮನ್ನು ಪ್ರಪಾತಕ್ಕೆ ತಳ್ಳಿಬಿಡುತ್ತೆ. ಎಷ್ಟೋ ಸಲ ಆ ಕೀಳರಿಮೆಯಿಂದಾಗಿ ನಾವು ಅಪಹಾಸ್ಯಕ್ಕೆ ಒಳಗಾಗಿ ಬಿಡ್ತೀವಿ. ಇದು ಹಾಸ್ಯವಲ್ಲ, ಇದು ಅಪಹಾಸ್ಯ. ಅಪಹಾಸ್ಯ ಯಾವಾಗ ಅಂದರೆ, ಯಾವಾಗ ನಾವು ಆತ್ಮವಿಶ್ವಾಸದಿಂದ ಮುಂದೆ ನುಗ್ತಾ ಇರ್ತೀವೋ ಆವಾಗ ಇದ್ದಕ್ಕಿದ್ದ ಹಾಗೆ ಯಾರೋ ನಮ್ಮನ್ನು ನೋಡಿ ಗೇಲಿ ಮಾಡಿಬಿಟ್ಟಾಗ ಛೇ, ಈ ಭೂಮಿ ಬಿರುಕು ಬಿಟ್ಟು ಬಿಡಬಾರ್ದೆ ಅನಿಸುತ್ತೆ, ನಾನು ಬದುಕಿದ್ದೇ ವೇಸ್ಟು ಅಂತ ಅನಿಸ್ಬಿಡುತ್ತೆ. ಅಂಥದೇ ಘಟನೆಯನ್ನು ಇವತ್ತು ನಿಮ್ಮ ಎದುರಿಗೆ ಹೇಳ್ತೇನೆ. ಇದು 2022ನೇ ವರ್ಷದಲ್ಲಿ ನಡೆದಂಥ ಘಟನೆ. ಬೆಂಗಳೂರಿನ ಬ್ರಿಗೇಡ್ ರೋಡ್ನಲ್ಲಿ ನಡೆದಂಥ ಘಟನೆ. ಆಕೆ ಹೆಸರು ಪವಿತ್ರ ಅಂತ. ಪಾಪ ಹಳ್ಳಿಯಿಂದ ಬಂದಂಥ ಹುಡುಗಿ, ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಒಳ್ಳೆ ಹುದ್ದೆಯನ್ನು ಅಲಂಕರಿಸಿದವಳು. ಮೊಟ್ಟ ಮೊದಲ ಬಾರಿಗೆ ಕಾನ್ಫರೆನ್ಸ್ ಹಾಲ್ನಲ್ಲಿ ಪ್ರೆಸೆಂಟೇಷನ್ ಕೊಡಬೇಕು. ಬುದ್ಧಿವಂತೆ, ಎರಡು ಮಾತಿಲ್ಲ. ಉಳಿದ ಬೆಂಗಳೂರಿಗರ ಹಾಗೆ, ಉಳಿದ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಗಳ ಹಾಗೆ ಇಂಗ್ಲೀಷನ್ನು ಭೋರ್ಗರ್ತದಂತೆ ಮಾತನಾಡಿ ಅಭ್ಯಾಸ ಇರಲಾರ್ದ ಹುಡುಗಿ. ಆದರೆ ಆಕೆಯ ಬುದ್ಧಿಮತ್ತೆ ಇದೆಯಲ್ಲ, ಅದು ಅಸಾಧಾರಣವಾದದ್ದು. ಕಾನ್ಫರೆನ್ಸ್ ಹಾಲ್ನಲ್ಲಿ ಎಲ್ಲ ಆಫೀಸರ್ಸ್ ಕೂತಿದ್ದಾರೆ. ಈಕೆ ಪ್ರೆಸೆಂಟೇಷನ್ಗೆ ಎದ್ದು ನಿಂತಾಳೆ. ಈಕೆ ಇಂಗ್ಲೀಷ ಮಾತನ್ನು ಕೇಳಿ ಎದುರುಗಡೆ ಇರುವಂಥ ಅಧಿಕಾರಿ ಕಿಸಕ್ಕನೆ ನಗ್ತಾನೆ. ನಕ್ಕು ಕೂತ್ಕೊಳ್ಳಿ ಅಂತ ಹೇಳ್ತಾನೆ, ಪ್ಲೀಸ್ ಸಿಟ್ ಡೌನ್ ಅಂತ. ಕೇಳಿಸಿಕೊಳ್ಳುವ ವ್ಯವಧಾನ ಇಲ್ಲ ಆತನಿಗೆ, ಏಕೆಂದರೆ ಈಕೆಗೆ ಇಂಗ್ಲೀಷ್ ಬರೋದಿಲ್ಲ. ಈಕೆ ಯಾವ ಫೈಲನ್ನು ಪ್ರೆಸೆಂಟ್ ಮಾಡಬೇಕು ಅದನ್ನು ಮಾಡಲಿಕ್ಕೆ ಆಸ್ಪದ ಆಗೋದಿಲ್ಲ. ಅಲ್ಲಿಂದ ಹೊರಬರ್ತಾಳೆ, ಕಣ್ಣಲ್ಲಿ ನೀರು ಇಳಿತಾ ಇರ್ತದೆ. ಹೋಗಿ ತನ್ನ ಕ್ಯಾಬಿನಲ್ಲಿ ಕ್ಯೂಬಿಕಲ್ಲಲ್ಲಿ ಕೂತ್ಕೋತಾಳೆ, ಯೋಚನೆ ಮಾಡ್ತಾಳೆ, ನಾನು ಎಡವಿದ್ದೆಲ್ಲಿ. ಆಕೆಗೆ ಸ್ಪಷ್ಟವಾಗಿ ಗೊತ್ತು, ತನ್ನ ಇಂಗ್ಲೀಷು ಇವರು ನಿರೀಕ್ಷೆ ಮಾಡೋ ಮಟ್ಟಿಗೆ ಇಲ್ಲ ಅನ್ನುವಂಥ ಏಕಮೇವ ಕಾರಣಕ್ಕಾಗಿ ನನಗೆ ಈ ಸ್ಥಿತಿ ತಂದಿದ್ದಾರೆ ಅಂತ. ಮನೆಗೆ ಬರ್ತಾಳೆ, ರಾಜೀನಾಮೆ ಕೊಟ್ಬಿಡ್ಲ ಆಲೋಚನೆ ಮಾಡ್ತಾಳೆ. ತದನಂತರ ಆಕೆ ಮಾಡಿಲ್ಲಲ್ಲ, ಅದು ನಮಗೆ ನಿಮಗೆ ಪಾಠ ಆಗಬೇಕು. ಹಾಗೆ ಮಾಡ್ತಾಳೆ ಪವಿತ್ರ. ಇಂಗ್ಲೀಷನ್ನು ಅರೆದು ಕುಡಿದು ಬಿಡ್ತಾಳೆ. ಕೇವಲ 4 ವರ್ಷಗಳಲ್ಲಿ ಈ ಕಂಪನಿಯಲ್ಲಿ ಕೆಲಸ ಮಾಡೋದಿಲ್ಲ. ಕಂಪನಿಯನ್ನು ತೊರಿತಾಳೆ, ಬೇರೆ ಕಂಪನಿ ಸೇರ್ಕೋತಾಳೆ. ಸೇರ್ಕೊಂಡಾದ್ಮೇಲೆ ಮತ್ತೆ ಇಲ್ಲಿ ಆಫರ್ ಬರುತ್ತೆ. ಅದಾದ ಮೇಲೆ ಮತ್ತೆ ಅಪ್ಲೈ ಮಾಡ್ತಾಳೆ. ಮುಂದೊಂದು ದಿನ 2025 ಸಂಜೆ ಅದೇ ಬ್ರಿಗೇಡ್ ರೋಡು, ಅದೇ ಆಫೀಸು ಹೊರಗಡೆ ಎಲ್ಲ ಕಾಯ್ಕೊಂಡು ನಿಂತಿದ್ದಾರೆ. ವೈಸ್ ಪ್ರೆಸಿಡೆಂಟ್ ಬರ್ತಾ ಇದ್ದಾರೆ. ಕಾರ್ ಬಂದು ನಿಲ್ಲತ್ತೆ, ಕೆಳಗಡೆ ಇಳಿತಾಳೆ, ಎದುರುಗಡೆ ಹಿಂಗೆ ಹೋಗ್ತಾಳೆ, ನೋಡ್ತಾಳೆ. ಎದುರುಗಡೆ ಇದ್ದವ್ರಿಗೆ ದಿಗ್ಭ್ರಮೆ. ಯಾರು ನಮ್ಮ ವೈಸ್ ಪ್ರೆಸಿಡೆಂಟು? ಯಾರು ಅವತ್ತು ಕಿಸಕ್ಕ ನಕ್ಕಿದ್ದ ಆ ವ್ಯಕ್ತಿ ಈ ಕೈಗೆ ಬೊಕ್ಕೆ ಕೊಡಲಿಕ್ಕೆ ಬಂದಿದ್ದಾನೆ. ಮೇಡಮ್ ವೆಲ್ಕಮ್ ಅಂತ ಹೇಳ್ತಾನೆ. ಈಕೆ ತಲೆ ಎತ್ತಿ ಆತನನ್ನು ನೋಡ್ತಾಳೆ. ಆತ ತಲೆ ತಗ್ಗಿಸ್ತಾನೆ. ಗೆಲುವು ಅಂದರೆ ಇದೇ ಸ್ವಾಮಿ. ನಮ್ಮ ನಿರಂತರ ಪ್ರಯತ್ನದ ಮೂಲಕ ಅಪಹಾಸ್ಯಗಳನ್ನು ಒರೆಸಿ ಹಾಕುವುದು, ನಶಿಸಿ ಹೋಗುವಂತೆ ಮಾಡುವುದು, ದಿಬ್ಬನೆ ಮೇಲೆದ್ದು ಹೊಸ ಬದುಕನ್ನು ಕಟ್ಟಿಕೊಳ್ಳೋದು ಅಲ್ವಾ? ಯೋಚನೆ ಮಾಡಿ ನೋಡಿ.